ನನ್ನ ಫ್ರೆಂಡ್ಸಲ್ಲಿ ಇವತ್ತಿಗೆ ಒಂದು 4 ಜನ ಫ್ರೆಂಡ್ಸನ್ನು ನಾನು ಕುಡಿತದಿಂದ ಕಳ್ಕೊಂಡಿದ್ದೀನಿ. ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್. ಫಸ್ಟಿಗೆ ನಾವು ಹೋಗಿ ಅದರ ಹತ್ರ ಹೋಗ್ತೀವಿ, ಅದರ ನಂತರ ಸೆಕೆಂಡ್ ಸ್ಟೇಜಿಗೆ ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್. ಮತ್ತೆ ಅವನು ಕುಡಿಯೋದಲ್ಲ, ಕುಡಿತವನ್ನು ಕುಡಿಯೋದು. ಕರೆಕ್ಟ್. ಮತ್ತು ಕೊನೆಗೆ ಹಾಗೆ ಬಿಟ್ಟರೆ ಡ್ರಿಂಕ್ಸ್ ಟೇಕ್ಸ್ ದ ಮ್ಯಾನ್. ಮದ್ಯವ್ಯಸನ ಎಂಬುದೊಂದು ರೋಗ. ನನಗೂ ಮುಂಚೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ನನ್ನ ತಮ್ಮ, ನನ್ನ ಡಾಕ್ಟರು, ನಾನು ಅವ್ನ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಅವ್ನು ಹೇಳಿದ್ದು ನನಗೆ, ಮದ್ಯಪಾನ ಮಾಡೋದು ಚಟ ಅಲ್ಲ, ಅದೊಂದು ರೋಗ ಅಂತೇಳಿ. ಕಡೆಗೆ ಎಲ್ಲಿಗೆ ಬಂತು ಅಂದರೆ ಸಿಕ್ಕದೆಲ್ಲ ಮಾರೋದು, ಬಂಗಾರ ಮಾರೋದು, ವಾಚ್ ಮಾರೋದು, ಎಲ್ಲ ಮಾರೋದು. ಆಮೇಲೆ ಎಲ್ಲ ಮುಗೀತು, ಮನೇಲಿ ಏನೂ ಸಿಗಲ್ಲ ಅಂದಮೇಲೆ ಯಾರ ಹತ್ರ ಹೋಗಿ 100 ರೂಪಾಯಿ ಕೊಡು, 50 ರೂಪಾಯಿ ಕೊಡು. ಇವನು ವರ್ಷ ಪೂರ್ತಿ ಇದನ್ನು 5 ವರ್ಷ ಕುಡಿದದ್ದು ಎಲ್ಲಿಂದ? ಈ ಬಾಯಿಯಿಂದ, ಈ ಜೀರ್ಣಾಂಗ ವ್ಯೂಹಕ್ಕೆ ಹೋಗಿ ಇಡೀ ಶರೀರಕ್ಕೆ ಹೋದಾಗ ಅವನ ಬಾಡಿ ಏನಾಗುತ್ತೆ, ನಿಧಾನವಾಗಿ ಅವನಲ್ಲಿ ಶಕ್ತಿ ಕಡಿಮೆ ಆಗ್ತದೆ. ಕುಂಗ್ತಾ ಬರ್ತಾನೆ. ಮತ್ತೆ ನೀವು ನಾರ್ಮಲ್ ಆಗಬೇಕಾದ್ರೆ ಕುಡಿಬೇಕಾದ್ರೆ, ಎಂಥ ಪಾಯಿಂಟ್ ನೋಡಿದ್ದು. ಮತ್ತೆ ನೀವು ಅಲ್ಲಿ ನಾರ್ಮಲ್ ಆಗಬೇಕಾದ್ರೆ ಕುಡಿಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗೆ ಇವತ್ತು ಭಾಳ ವಿಶೇಷವಾದ ಅತಿಥಿ ಇದ್ದಾರೆ. ಅವ್ರ ಹೆಸರು ವಿವೇಕ್ ವಿ ಪಾಯ್ಸ ಅಂತ. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಏನು ಯೋಜನೆ ಇದೆ, ದಶಕಗಳಿಂದ ಏನು ನಡ್ಕೊಂಡ್ಬರ್ತಾ ಇದೆ, ಆ ಒಂದು ಯೋಜನೆಯ ಅವರು ರೀಜನಲ್ ಡೈರೆಕ್ಟರ್, ಅಂದರೆ ಪ್ರಾದೇಶಿಕ ನಿರ್ದೇಶಕರು. ಇದರೊಂದಿಗೆ ಅವರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಏನಿದೆ ಅದರ ರಾಜ್ಯ ಕಾರ್ಯದರ್ಶಿ ಕೂಡ ಹೌದು. ಯಾಕೆ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ ಅಂತಂದರೆ, ಈ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಡಿಯಲ್ಲಿ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದರಲ್ಲಿ ಒಂದು ಭಾಳ ಮುಖ್ಯವಾದ ಮತ್ತು ನಿಮ್ಮೆಲ್ಲರಿಗೂ ಭಾಳ ಮುಖ್ಯವಾದ, ನಮ್ಮೆಲ್ಲರಿಗೂ ತುಂಬ ರಿಲೇಟ್ ಆಗುವಂಥ ಕಾರ್ಯಕ್ರಮ ಯಾವುದು ಅಂದರೆ ಅದು ದುಶ್ಚಟ ಮುಕ್ತ ಕರ್ನಾಟಕವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಅವರು ಮಾಡುತ್ತಿರುವಂಥ ಕಾರ್ಯಕ್ರಮಗಳು. ಅದರಲ್ಲಿ ಮುಖ್ಯವಾಗಿ ಮದ್ಯವರ್ಜನ ಶಿಬಿರ, ಅದೆಲ್ಲವೂ ಕೂಡ ಈ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಡಿಯಲ್ಲಿ ನಡೆಯುತ್ತೆ. ಹೀಗಾಗಿ ಈ ಮದ್ಯಪಾನ ಅಂದರೆ ಏನು, ಕುಡುಕರು ಅಂದರೆ ಯಾರು, ಕುಡುತ ಅನ್ನೋದೊಂದು ಹವ್ಯಾಸನ, ಚಟನ ಅಥವಾ ರೋಗನ, ಮತ್ತು ಇದರಿಂದ ಹೊರಗಡೆ ಬರಲಾರದೆ ತೊಳಲಾಡ್ತಾರಲ್ಲ ಅಂಥ ವ್ಯಕ್ತಿಗಳ ಕಥೆ ಏನು, ಅವರ ಕುಟುಂಬಗಳ ಕಥೆ ಏನು, ಮತ್ತು ಹೊರಗಡೆ ಏನು ಸುಮಾರು ಜನ ಇವರು ಶಿಬಿರದ ಮೂಲಕ ಬಂದಿದ್ದಾರೆ, ಅವರ ಬದುಕು ಹೇಗೆ ಕಟ್ಕೊಂಡಿದ್ದಾರೆ, ಈ ಎಲ್ಲವನ್ನೂ ಕೂಡ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ. ಸೊ ನಿಮ್ಮೆಲ್ಲರ ಪರವಾಗಿ ನಾನು ವಿವೇಕ್ ಪಾಯ್ಸ್ ಅವ್ರನ್ನ ಮತ್ತೊಂದು ಸಲ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನೀವು ಬಂದಿರೋದು ಭಾಳ ಖುಷಿ ನನಗೆ. ನಾನು ನಂದೊಂದು ಸಣ್ಣ ಒಂದು ಅನುಭವದ ಮೂಲಕನೇ ಈ ಒಂದು ಪಾಡ್ಕಾಸ್ಟ್ ಆರಂಭ ಮಾಡ್ತೀನಿ. ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನಾನು ಒಬ್ಬ ನಾರ್ಮಲ್ ಮಧ್ಯಮ ವರ್ಗದ ಹುಡುಗ. ನಮ್ಮ ಮಧ್ಯಮ ವರ್ಗದ ಲೈಫಿನ ಜರ್ನಿಲಿ ಎಲ್ಲ ಥರದ ವ್ಯಕ್ತಿಗಳು ಬರ್ತಾರೆ, ನಿಮ್ಗೆ ಗೊತ್ತಲ್ವ. ನನಗೆ ತುಂಬ ಜನ ಫ್ರೆಂಡ್ಸ್. ನನಗೆ ಒಂದು ಅಂದರೆ ನಾನು ಎಲ್ಲಿ ಹೋದರೂ ಅಲ್ಲಿ ಫ್ರೆಂಡ್ಸ್ ನಂಗೆ ತುಂಬ ಆಗ್ತಿದ್ರು, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ. ನನ್ನ ಫ್ರೆಂಡ್ಸಲ್ಲಿ ಇವತ್ತಿಗೆ ನನ್ನ ಈ ಒಂದು ವಯಸ್ಸಿಗೆ 4 ಜನ ಫ್ರೆಂಡ್ಸನ್ನು ನಾನು ಕುಡಿತದಿಂದ ಕಳ್ಕೊಂಡಿದ್ದೀನಿ. ಅದರಲ್ಲಿ 2 ಪ್ರೈಮರಿ ಸ್ಕೂಲು ಫ್ರೆಂಡ್ಸು, ಒಬ್ಬರು ನನ್ನ ಸಹೋದ್ಯೋಗಿ ಕೆಲಸ ಮಾಡ್ತಿದ್ರು, ಇನ್ನೊಬ್ಬರು ನನ್ನ ಬೆಂಗಳೂರಿನ ಒಂದು ಭಾಳ ಪ್ರಮುಖ ಒಂದು ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರು ಮತ್ತು ಬಹಳ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದಂಥವ್ರು. ಎಲ್ಲರೂ ಕೂಡ ತುಂಬ ಅದ್ಭುತವಾದ ವ್ಯಕ್ತಿಗಳಾಗಿದ್ದರು, ಅದ್ಭುತವಾದ ಟ್ಯಾಲೆಂಟೆಡ್ ವ್ಯಕ್ತಿಗಳು, ಅದ್ಭುತವಾದ ಕೆಲಸಗಾರರು, ಅದ್ಭುತವಾದ ಕುಟುಂಬ ಜೀವಿಗಳು ಎಲ್ಲ ಆಗಿದ್ದರು. ಅವರು ಯಾರೋ ದುಷ್ಟರಾಗಿರಲಿಲ್ಲ, ಆ್ಯಂಟಿ ಸೋಷಲ್ ಎಲಿಮೆಂಟ್ಗಳಾಗಿರಲಿಲ್ಲ. ಆದರೆ ಅವರು ಒಂದೇ ಒಂದು ಶತ್ರು ಈ ಕುಡಿತ, ಮತ್ತು ಅದರಿಂದ ಅವ್ರು ಬಲಿಯಾದರು. ಇದ್ರ ಬಗ್ಗೆ ನಾನು ಇನ್ನೊಂದು ಸಲ ಡೀಟೇಲಾಗಿ ಯಾವಾಗೂ ಮಾತಾಡ್ಬೋದು, ಅವ್ರು ಹೇಗೆ ಆಯಿತು ಅಂಥೇಳಿ. ಬಟ್ ಅಂಥ ವ್ಯಕ್ತಿಗಳನ್ನ, ಅವ್ರ ಕುಟುಂಬದವರ ಒಂದು ಸಂಕಷ್ಟವನ್ನು ಹತ್ತಿರದಿಂದ ನೋಡಿದವನಾಗಿ ನಾನು ಈ ಒಂದು ನೀವು ಮಾಡ್ತಿರೋ ಕೆಲಸಕ್ಕೆ ಮೊದಲನೇದಾಗಿ ಕರ್ನಾಟಕ ಜನತೆ ಪರವಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೀನಿ. ಸೊ ಎಲ್ಲಿಂದ ಶುರು ಆಯಿತು ಸರ್ ಇದು ಪಾಯ್ಸ್ ಸರ್? ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಲ್ಲರಿಗೂ ಪರಿಚಯದ ಒಂದು ಧಾರ್ಮಿಕ ತಾಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 1982ರ ಅವಧಿಯಲ್ಲಿ ಪೂಜ್ಯರು ಈ ಬೆಳ್ತಂಗಡಿ ತಾಲೂಕು ಒಂದು ಕುಗ್ರಾಮಗಳಲ್ಲಿ ಒಂದು ಅಂತ ಹೇಳುವಂಥ ಒಂದು ಕೆಟ್ಟ ಹೆಸರು ಅದಕ್ಕಿತ್ತು. ಯಾಕಂದರೆ ಅಲ್ಲಿ ಜಾತೀಯತೆ, ಅಸ್ಪೃಶ್ಯತೆ, ಪೌಷ್ಟಿಕಾಂಶದ ಕೊರತೆ, ಜೀತ ಪದ್ಧತಿ, ವರದಕ್ಷಿಣೆ ಕಾಟ ಮತ್ತು ಸಾಂಕ್ರಾಮಿಕ ರೋಗಗಳು, ಈಗ ಮಂಗನ ಕಾಯಿಲೆ ಅಂತ ಸಾಂಕ್ರಾಮಿಕ ರೋಗಗಳು ಅಲ್ಲೇ ಪ್ರಾರಂಭವಾಯಿತು. ಮತ್ತು ಇಂಥ ಹಲವಾರು ವ್ಯವಸ್ಥೆಗಳಿದ್ದು, ಅಂದರೆ ಒಂದು ಹಳ್ಳಿ ಹೇಗಿರಬಾರ್ದು ಆ ಥರ ಇತ್ತು ಅಂತ ಅನ್ನಂಗೆ. ಮೂಲಭೂತ ಸೌಕರ್ಯದ ಕೊರತೆ ಇತ್ತು, ರಸ್ತೆಗಳು ಸರಿ ಇರಲಿಲ್ಲ, ಮನೆಯಲ್ಲಿ ಸಾಮಾನ್ಯವಾದ ಮನೆಗಳೇ. ಇಡೀ ತಾಲೂಕಲ್ಲಿ 5 ರಿಂದ 6 ಮಂದಿ ವೈದ್ಯರು. ಏನಾದರೂ ಸಮಸ್ಯೆ ಬಂದರೆ ಅವನು ಮನೆಯಲ್ಲೇ ಸಾಯಬೇಕು.
ಆಸ್ಪತ್ರೆಗಳ ಕೊರತೆ, ಎಲ್ಲ ಸಮಸ್ಯೆಗಳನ್ನು ಅರಿತ ಪೂಜ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಲ್ಲಿ ಇರುವಾಗ ಇಂಥ ಸಮಸ್ಯೆಗಳು ಇರಬಾರ್ದು, ನಾನು ತಾಲೂಕನ್ನು ಸರಿ ಮಾಡಬೇಕು, ಬೆಳ್ತಂಗಡಿ ತಾಲೂಕಿಗೆ ಗ್ರಾಮಾಭಿವೃದ್ಧಿ ಮಾಡಬೇಕು ಅಂತೇಳಿ ಅವರಿಗೆ ಯೋಚನೆ ಬಂತು. ಹಾಗಾಗಿ ಅಲ್ಲಿಯ ಕೃಷಿಕರು, ಬಡವರು, ಹೆಚ್ಚಿನವರು ಕೃಷಿ ಕೂಲಿ ಕಾರ್ಮಿಕರು, ಅವರ ಒಂದು ಬದುಕು ಹಸನು ಮಾಡಬೇಕು, ಅವರಿಗೆ ಒಂದು ಆಧುನಿಕ ಕೃಷಿ ಪದ್ಧತಿಯನ್ನು ತಿಳಿಸಬೇಕು ಮತ್ತು ಅವರನ್ನು ಉದ್ಧಾರ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ ಪೂಜ್ಯರು ಒಂದು ಸಮೀಕ್ಷೆ ಮಾಡ್ತಾರೆ. ಬಡತನ ವ್ಯಾಪಕವಾಗಿತ್ತು. ಇಂಥ ಸಂದರ್ಭದಲ್ಲಿ ಅವರಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಅಂತೇಳಿ ಮಾಡಿಕೊಂಡು 1982ರಲ್ಲಿ ಬೇಕಾದ ಸವಲತ್ತುಗಳನ್ನು ಕೊಟ್ಟರು. ಬಿತ್ತನೆಗೆ ಬೀಜ ಕೊಟ್ಟರು, ತೆಂಗಿನ ಸಸಿಗಳನ್ನು ಕೊಟ್ಟರು, ಅಡಿಕೆ ಸಸಿಗಳನ್ನು ಕೊಟ್ಟರು, ಗೇರು ಸಸಿಗಳನ್ನು ಕೊಟ್ಟರು, ಮನೆ ಇಲ್ಲದವರಿಗೆ ಮನೆಗೆ ಪಾತ್ರೆ, ದೇವರ ಫೋಟೋ, ಅವರವರ ಧರ್ಮಕ್ಕೆ ಸರಿಯಾಗಿ ದೇವರ ಫೋಟೋ ಮತ್ತು ಎಂಥ ಎಲ್ಲ ಅವರ ಮನೆಗೆ ಅಕ್ಕಿಯನ್ನು ಕೊಡುವಂಥದ್ದು, ಊಟಕ್ಕೆ ಅಕ್ಕಿ ಇಲ್ಲ, ಇಂಥದ್ದೆಲ್ಲ ವ್ಯವಸ್ಥೆ ಮಾಡಿ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿ ಒಂದು ಸಂಘಗಳ ಪರಿಕಲ್ಪನೆಯನ್ನು ಮಾಡಿದರು. ಕೃಷಿ ಭೂಮಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೃಷಿ ಕೂಲಿ ಕಾರ್ಮಿಕರ ಪ್ರಗತಿ ಬಂಧು ತಂಡ ಅಂತೇಳಿ ಮಾಡಿದರು. ಒಂದು 10-20 ಜನ ಒಟ್ಟಿಗೆ ಸೇರೋದು, ಅವರೇ ಒಟ್ಟಿಗೆ 10 ಜನ ಮನೆಯಲ್ಲಿ ಕೆಲಸ ಮಾಡೋದು, ಒಂದು ಸಣ್ಣ ಉಳಿತಾಯ ಮಾಡೋದು, ಈ ರೀತಿಯ ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಪೂಜ್ಯರು ಡೆವಲಪ್ ಮಾಡಿ ಅವರಿಗೆ ಬೇಕಾದ ಸವಲತ್ತುಗಳನ್ನು ಕೊಟ್ಟರು. ಜನ ಅಭಿವೃದ್ಧಿ ಆದರು. ಒಂದು 10 ವರ್ಷ ಇದೇ ರೀತಿ ಮುಂದುವರಿಯಿತು. 10 ವರ್ಷದ ನಂತರ ನಾನು ಕೊಟ್ಟ ಕೃಷಿ ಭೂಮಿಯಲ್ಲಿ ನಾನು ಕೊಟ್ಟ ಪ್ರಯೋಜನ ಏನಾಯ್ತಪ್ಪ, ತೆಂಗಿನ ಮರ ಏನಾಯಿತು, ಅಡಿಕೆ ಸಸಿ ಏನಾಯಿತು, ಏನು ಅಭಿವೃದ್ಧಿಯಾಗಿದೆ ಅಂತೇಳಿ ಒಂದು ಔಟ್ಸೋರ್ಸ್ ಮೂಲಕ ಸಮೀಕ್ಷೆ ಮಾಡಿಸಿದರು. ಸಮೀಕ್ಷೆ ಮಾಡುವಾಗ ಪೂಜ್ಯರಿಗೆ ನಿರಾಶೆ ಆಯಿತು. ತೆಂಗಿನ ಮರ ಬೆಳೆದಿದೆ, ಅಡಿಕೆ ಮರ ಬೆಳೆದಿದೆ, ಜನ ನಾವೇನು ಕೊಟ್ಟಿದ್ದೇವೆ ಅದೆಲ್ಲ ಫಲವತ್ತಾಗಿದೆ, ಆದರೆ ಮನೆಯಲ್ಲಿ ಅಭಿವೃದ್ಧಿ ಆಗಲಿಲ್ಲ. ಇದಕ್ಕೆ ಏನು ಕಾರಣ, ಏನು ಸೋರಿಕೆ ಆಗಿದೆ ಅಂತೇಳಿ ನೋಡುವಾಗ ಪ್ರತಿಯೊಂದು ಕುಟುಂಬದ ಯಜಮಾನ ಮದ್ಯಪಾನದ ಸಮಸ್ಯೆಗೆ ಬಲಿಯಾಗಿದ್ದದನ್ನು ಅವರು ಗಮನಿಸಿದರು. ಇದೊಂದು ದೊಡ್ಡ ಸಮಸ್ಯೆ ಅಂತೇಳಿ ಅರ್ಥ ಮಾಡಿಕೊಂಡ ಪೂಜ್ಯರು 1982ರಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಮಾಡಿದರು. 1992ರಲ್ಲಿ ಜನಜಾಗೃತಿ ವೇದಿಕೆ ಅಂತೇಳಿ ಪ್ರಾರಂಭ ಮಾಡಿದರು. ಡಿಅಡಿಕ್ಷನ್ ಅಥವಾ ವ್ಯಸನ ಮುಕ್ತ ಕುಟುಂಬ ಮಾಡದೆ ಅವನಿಗೆ ಯಾವ ಸವಲತ್ತು ಕೊಟ್ಟರೂ ಪ್ರಯೋಜನ ಇಲ್ಲ. ಭಾಗ್ಯದ ಬಟ್ಟಲಲ್ಲಿ ಎಷ್ಟು ಭಾಗ್ಯ ಹಾಕಿದರೂ ಕೂಡ ಅದಕ್ಕೆ ಒಂದು ರಂಧ್ರ ಇದ್ದರೆ ಆ ಭಾಗ್ಯ ಎಲ್ಲ ಅದರಲ್ಲಿ ಸೋರಿಕೊಂಡು ಹೋಗ್ತದೆ. ಎಲ್ಲಿ ವೀಕ್ನೆಸ್ ಇದೆಯೋ ಅಲ್ಲೆಲ್ಲ ಲೀಕ್ ಆಗ್ತದೆ ಅಂತ ಹೇಳುವಂಥ ವಿಚಾರ ತಿಳಿದ ಪೂಜ್ಯರು ಇದನ್ನು ಸರಿಪಡಿಸಬೇಕು. ವಿದೌಟ್ ಡಿಅಡಿಕ್ಷನ್ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ಅಂಥೇಳಿ ಜನಜಾಗೃತಿ ವೇದಿಕೆ ಪ್ರಾರಂಭ ಮಾಡಿದರು. ಜನಜಾಗೃತಿ ವೇದಿಕೆ ಪ್ರಾರಂಭ ಮಾಡಿದಾಗ ಈ ಜನರಿಗೆ ಒಂದು ಅವೇರ್ನೆಸ್ ಕೊಡಬೇಕು. ಇದು ಕ್ಷೇತ್ರದ ಸಮಸ್ಯೆ ಅಲ್ಲ, ಇದು ಜನರ ಸಮಸ್ಯೆ, ಇದೊಂದು ಸಾಮಾಜಿಕ ಸಮಸ್ಯೆ. ತಾವು ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಇದೊಂದು ರೋಗ, ಇದು ಸಾಮಾಜಿಕ ರೋಗ, ಇದೊಂದು ಮಾನಸಿಕ ರೋಗ, ಇದೊಂದು ದೈಹಿಕ ರೋಗ, ಇದೊಂದು ಕೌಟುಂಬಿಕ ರೋಗ, ಇದೊಂದು ಸಾಮಾಜಿಕ ರೋಗ, ಬೆಳೆದುಕೊಂಡು ಹೋಗುವ ಮಾರಣಾಂತಿಕ ರೋಗ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ 1950ರಲ್ಲಿ ಹೇಳಿದೆ. ಹೇಗೆ ಕಾಯಿಲೆಯೋ ಅವರಿಗೆ ಹಾಗೆ ಚಿಕಿತ್ಸೆ ಕೊಡಬೇಕು. ಇದೊಂದು ಸಾಮಾಜಿಕ ರೋಗ ಆದರೆ ಸಮುದಾಯದ ಚಿಕಿತ್ಸೆ ಇದಕ್ಕೆ ಅಗತ್ಯ. ಸಮಾಜದ ಮಧ್ಯೆ ಅವನು ಕುಡ್ದಿದ್ದಾನೆ, ಆ ಸಮಾಜದ ಜನರೇ ಇದಕ್ಕೆ ಇಳಿದು ಕೆಲಸ ಮಾಡಿದರೆ ಇದು ಭಾಳ ಸುಲಭ ಆಗ್ತದೆ. ಸಮಾನ ಮನಸ್ಕರನ್ನು ಸೇರಿಸುವ ಪ್ರಯತ್ನ ಮಾಡಿದರು. ಸರ್ವಧರ್ಮ, ಜಾತಿ, ಮತ, ಭೇದ, ಧರ್ಮ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಲ್ಲದೆ ಎಲ್ಲರೂ ಈ ಆಂದೋಲನದಲ್ಲಿ ಪೂಜ್ಯರೊಟ್ಟಿಗೆ ಕೈ ಜೋಡಿಸಿದರು. ಈವನ್ ರಾಜಕೀಯ ಪಕ್ಷದವರು ಕೂಡ ಅದರಲ್ಲಿ ಯಾವ ಪಕ್ಷ ಅಂತ ನೋಡಲಿಲ್ಲ, ಎಲ್ಲ ಸಾಮಾಜಿಕವಾಗಿ ಒಂದಾದರು. ಒಂದು ಒಕ್ಕೊರಳಿನ ಕೂಗು ಬೆಳ್ತಂಗಡಿ ತಾಲೂಕಿನಲ್ಲಿ 1992ರಿಂದ ಪ್ರಾರಂಭ ಆಯಿತು. ಸುಮಾರು 92ರಿಂದ ಪ್ರಾರಂಭವಾದಾಗ ಅಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಗ್ರಾಮಕ್ಕೆ 5-6ರಂತೆ ಮದ್ಯದಂಗಡಿಗಳು, ಅಧಿಕೃತ ಕೆಲವು ಅನಧಿಕೃತ, ಇಲ್ಲಿಸಿಟ್ ಬಹಳವಾಗಿತ್ತು. ಅದರಲ್ಲೂ ಕಳ್ಳಬಟ್ಟಿ ವ್ಯಾಪಕವಾಗಿತ್ತು. ಕಳ್ಳಬಟ್ಟಿ ಮನೆಯಲ್ಲಿ ಬೇಯಿಸ್ತಿದ್ದರು, ಕುಡಿಯುವುದು ಎಗ್ಗಿಲ್ಲದೆ ಕುಡಿಯುತ್ತಿದ್ದರು. ಈ ರೀತಿ ಪೂಜ್ಯರು ಏನು ಮಾಡಿದರು, ಈ ವ್ಯವಸ್ಥೆಯ ವಿರುದ್ಧ ಹೋದಾಗ ಹೋರಾಟ ಮಾಡೋದು ಬಹಳ ಅಗತ್ಯ ಇದೆ. ಅಲ್ಲಿ ಜನರಿಗೆ ನಾವು ಈ ವಿಷಯವನ್ನು ಹೇಳಿದಾಗ ಮದ್ಯದಂಗಡಿ ನಿಲ್ಲಿಸಬೇಕು ಎನ್ನುವಂಥ ಕೂಗು ಎಲ್ಲರಿಂದ ಬಂತು. ಹಾಗಾಗಿ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ಸರ್ಕಾರಕ್ಕೆ ಒತ್ತಡ ತಂದರು. ಬೆಳ್ತಂಗಡಿ ತಾಲೂಕು ಪಾನ ನಿಷೇಧ ಆಗಬೇಕು ಅಂತೇಳಿ ಹೋರಾಟ ನಡೆಯಿತು. ಇದರ ಪ್ರತಿಫಲವಾಗಿ 1996ರಲ್ಲಿ JH ಪಟೇಲ್ ಸರ್ಕಾರ ಇತ್ತು. ಅವರಿಗೆ ಒತ್ತಡ ಬಂದಾಗ ಪಾನ ನಿಷೇಧ ಪ್ರಪ್ರಥಮ ಬಾರಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ರಾಜ್ಯದಲ್ಲಿ ಪಾನ ನಿಷೇಧ ಬೆಳ್ತಂಗಡಿ ತಾಲೂಕಿಗೆ ಜಾರಿಯಾಯಿತು. ಸೊ ಇಡೀ ರಾಜ್ಯದಲ್ಲಿ ಒಂದು ತಾಲೂಕಿಗೆ ಮಾತ್ರ ಪಾನ ನಿಷೇಧ ಜಾರಿಯಾಯಿತು. ಪಾನ ನಿಷೇಧ ಜಾರಿಯಾಯಿತು ಅಂತ ನಮ್ಗೆ ಬಹಳ ಖುಷಿ, ಭಾರಿ ಸಂಭ್ರಮ ಪಟ್ಟೆವು ನಾವು. ಇದ್ದ ಮದ್ಯದಂಗಡಿಗಳೆಲ್ಲ
ಮುಚ್ಚಿ ಹೋದು ಅಂತ ಹೇಳುವ ಖುಷಿ, ಇನ್ಯಾರು ಕುಡಿಯೋರಿಲ್ಲ ಅಂತೇಳಿ ಸಂತೋಷಪಟ್ಟೆವು. ಅದನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದೆವು. ಅದರ ಮಧ್ಯದಲ್ಲಿ ಮದ್ಯಪಾನ ಬೇಕು ಅಂತೇಳಿ ಹೋರಾಟ ಮಾಡುವ ಒಂದು ತಂಡವೂ ಅಲ್ಲಿ ಸೃಷ್ಟಿಯಾಯಿತು. ಹೌದಾ? ಪ್ರವಾಹದ ವಿರುದ್ಧ ಈಜಾಡುವ ಕೆಲಸ ನಾವು ಮಾಡಿದ್ದೇವೆ. ಆಗ ಲಿಕ್ಕರ್ ಲಾಬಿ ಭಾಳ ಸ್ಟ್ರಾಂಗ್ ಆಗಿತ್ತು. ನಮಗೆ ಅದರ ವಿರುದ್ಧ ಹೋರಾಡಬೇಕಾದ್ರೆ ಭಾಳ ಥ್ರೆಟ್ ಇತ್ತು. ನಮ್ಮ ಹಿರಿಯ ಜನಜಾಗೃತಿ ವೇದಿಕೆಯ ಮುಖಂಡರಿಗೆ ಜೀವ ಬೆದರಿಕೆ ಇತ್ತು. ಇದನ್ನೆಲ್ಲವೂ ಯೋಚಿಸದೆ ಪೂಜ್ಯರಿಗೂ ಕೂಡ, ಪೂಜ್ಯರಲ್ಲೂ ಹಲವಾರು ಜನ ಬಂದು ನಿಮಗೆ ಈ ಕೆಲಸ ಬೇಡ ಇತ್ತು, ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತೀರಿ, ಇದು ಬೇಡ, ಇದನ್ನು ಬಿಟ್ಟು ಬಿಡಿ ಅಂತ ಹೇಳುವಂಥ ಒತ್ತಡವು ಬಂದಿತ್ತು. ಈ ಇಲಿಸಿಟ್ ಲಿಕರ್ ಲಾಬಿಯಿಂದ ಬಂದಿತ್ತಾ ಅಥವಾ ಲೀಗಲ್ ಲಿಕರ್ ಲಾಬಿ? ಎರಡೂ ಕಡೆಯಿಂದ ಬಂದಿತ್ತು. ಯಾಕಂತೇಳಿ ಇದು ಎರಡೂ ಕಡೆಯಿಂದ ಬಂದಿತ್ತು. ಅವರು ಅಗತ್ಯ ಬಿದ್ದಾಗ ಒಂದಾಗ್ತಾರೆ. ಈಗ ಇಂಥ ಒಂದು ಸಂದರ್ಭ ಬಂದಾಗ ಪಾನ ನಿಷೇಧ ಜಾರಿಯಾಯಿತು. ಪಾನ ನಿಷೇಧ ಜಾರಿಯಾದ ಬಳಿಕ ಸುಮಾರು 1 ವರ್ಷ ಆದ ನಂತರ ನಮಗೆ ಇವರನ್ನು ಕಾಯೋದೇ ಒಂದು ಕೆಲಸ. ಯಾರನ್ನ? ಈ ಲಿಕ್ಕರ್ ಲಾಬಿಗಳನ್ನು. ಎಲ್ಲಿ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ 40-50 ಇಲ್ಲಿಸಿಟ್ ಸರಾಯಿ ಬೇಯಿಸುವ ಅಡ್ಡೆಗಳು ಸೃಷ್ಟಿಯಾದವು. ಬೆಳ್ತಂಗಡಿ ತಾಲೂಕು ಮಾತ್ರ ಪಾನ ನಿಷೇಧ ಆಯಿತು. ನೀವು ಅದನ್ನು ಒತ್ತಿ ಕೇಳಿದ್ರಿ ನನ್ನಲ್ಲಿ. ಬೆಳ್ತಂಗಡಿ ತಾಲೂಕು ಮಾತ್ರ ಪಾನ ನಿಷೇಧ ಆದಾಗ ಆಚೆಯಿಂದ ಬಂಟ್ವಾಳ, ಈಚೆಯಿಂದ ಪುತ್ತೂರು, ಈಚೆಯಿಂದ ಕಾರ್ಕಳ, ಈಚೆಯಿಂದ ಮೂಡಿಗೆರೆ, ಆಚೆಯಿಂದ ಸಕಲೇಶ್ಪುರ ಎಲ್ಲರೂ ಬಂದು ಬಂಡವಾಳ ಮಾಡಿಕೊಂಡ್ರು. ಮೊದಲು ಒಂದು 100-150 ಕಡೆಯಲ್ಲಿ ವ್ಯಾಪಾರ ಆಗ್ತಿತ್ತು. ಈಗ ಮನೆಯಲ್ಲಿ ವ್ಯಾಪಾರ ಸ್ಟಾರ್ಟ್ ಆಯಿತು. ಇಲ್ಲಿಯವರೇ ಅಲ್ಲಿಂದ ತೊಗೊಂಡು ಬಂದು ಸೇಲ್ ಮಾಡೋಕ್ಕೆ ಶುರು ಮಾಡಿದರು. ಮನೆಯಲ್ಲಿ ಸೇಲ್ ಮಾಡಲಿಕ್ಕೆ ಶುರು ಮಾಡಿದರು. ಯುವಕರು ಇದನ್ನೇ ಉದ್ಯೋಗ ಮಾಡಿಕೊಂಡ್ರು. ಕುಡಿತದ ಪ್ರಮಾಣ ಕಡಿಮೆ ಆಗಲಿಲ್ಲ, ಡಬಲ್ ಆಯಿತು. ಆತಂಕಕ್ಕೆ ಒಳಗಾದ ಪೂಜ್ಯರು ಒಂದು ತಾಲೂಕನ್ನು ಪಾನ ನಿಷೇಧ ಮಾಡಿದರೆ ಏನೇನು ಪ್ರಯೋಜನ ಇಲ್ಲ. ಆದರೆ ರಾಜ್ಯ ಆಗಬೇಕು, ಬಿಹಾರದಲ್ಲಿ ಆದಾಗೆ ಆಗಬೇಕು, ಇಲ್ಲದಿದ್ದರೆ ದೇಶದಲ್ಲಿ ಪಾನ ನಿಷೇಧ ಬರಬೇಕು. ಹಾಗಾಗಿ ಇದು ನಮ್ಮ ಸರಿಯಾದ ಕ್ರಮ ಅಲ್ಲ. ನಾವು ಇದರ ಹಿಂದೆ ಹೋರಾಡುವ ಬದಲು ನಾವು ನಿಜವಾದ ವ್ಯಸನಿಗಳನ್ನು ಗುರುತಿಸಿ ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ 1997ರಲ್ಲಿ ಪ್ರಾರಂಭ ಆದದ್ದೇ ಈ ಮದ್ಯವರ್ಜನ ಶಿಬಿರ. 1997ನಲ್ಲಿ ಈ ಮದ್ಯವರ್ಜನ ಶಿಬಿರ ಅಂತ ಹೇಳಿದರೆ ಸರ್, ಈಗ ತಮಗೆ ವಿಶೇಷವಾಗಿ ಗೊತ್ತಿದೆ, ಈ ಮದ್ಯವ್ಯಸನ ಎಂಬುದೊಂದು ರೋಗ. ನನಗೂ ಮುಂಚೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ನನ್ನ ತಮ್ಮ, ನನ್ನ ಡಾಕ್ಟರು, ನಾನು ಅವನ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ ಅವ್ನು ಹೇಳಿದ್ದು ನನಗೆ, ಮದ್ಯಪಾನ ಮಾಡೋದು ಚಟ ಅಲ್ಲ, ಅದೊಂದು ರೋಗ ಅಂತ ಹೇಳಿ. ನನಗೆ ಗೊತ್ತಿರಲಿಲ್ಲ ಅದು ರೋಗ ಅಂತೇಳಿ. ವಿಶ್ವದ 5 ಮಹಾರೋಗಗಳಲ್ಲಿ ಒಂದು. ಭಾಳ ಕಾಯಿಲೆಗಳಿವೆ. ಅದರಲ್ಲಿ ಪ್ರಮುಖ 5 ಕಾಯಿಲೆಗಳು ಯಾವುದು? ಒಂದು TB, ಏಡ್ಸ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಮತ್ತು ಎಡಿಕ್ಷನ್. ಅದು ಎನಿ ಎಡಿಕ್ಷನ್, ಮದ್ಯಪಾನ ಆಗಿರಲಿ, ಯಾವ ಎಡಿಕ್ಷನು ಅದೊಂದು ಡಿಸೀಸ್ ಅಂತ ಹೇಳಿದ್ದಾರೆ. ಹೇಗೆ ಕಾಯಿಲೆ ಅದು ಅಂತ ನಾನು ಆಗಲೇ ಹೇಳಿದೆ. ಇದೊಂದು ಮಾನಸಿಕ ಕಾಯಿಲೆ. ಆ್ಯಕ್ಚುಲಿ ಮದ್ಯಪಾನ ಮಾಡುವಂಥ ವ್ಯಕ್ತಿಯನ್ನು ಟ್ರೀಟ್ ಮಾಡುವಂಥ ವೈದ್ಯರು ಮುಖ್ಯವಾಗಿ ಮನೋರೋಗ ತಜ್ಞರು, ಸೈಕ್ಯಾಟ್ರಿಸ್ಟ್ ಅಂತ ಹೇಳ್ತಾರೆ. ಇದೊಂದು ಮಾನಸಿಕ ಕಾಯಿಲೆ. ಎರಡನೇದು ಇದು ದೈಹಿಕ ಕಾಯಿಲೆ. ಪ್ರಾರಂಭದಲ್ಲಿ ಅದನ್ನು ನಾವು ಸೇವನೆ ಮಾಡ್ತೇವೆ. ಸೇವನೆ ಮಾಡಿದ್ದು ನಮ್ಮ ಬಾಡಿಯೊಳಗೆ ಹೋಗ್ತದೆ. ನಮ್ಮ ಶರೀರ ಅಂತ ಹೇಳಿದರೆ ಒಂದು ಕಾರ್ಖಾನೆ ಇದ್ದಾಗೆ. ಯಾವ ರೀತಿಯ ರಾ ಮೆಟೀರಿಯಲ್ ನಾವು ಇಲ್ಲಿಂದ ಹಾಕ್ತೇವೆ ಆ ರೀತಿಯ ಪ್ರೊಡಕ್ಷನ್ ಹೊರಗೆ ಬರ್ತದೆ. ಇಲ್ಲಿ ಕಬ್ಬಿನ ಗಾಣಕ್ಕೆ ಕಬ್ಬು ಕೊಟ್ಟರೆ ಕಬ್ಬಿನ ಹಾಲು ಬರುತ್ತೆ, ಕೈ ಕೊಟ್ಟರೆ ರಕ್ತ ಬರುತ್ತೆ. ಹಾಗೆ ಹೇಗೆ ಕ್ರಿಯೆ ನಾವು ಮಾಡ್ತೇವೆ, ತಿಂತ ಕುಡಿತಾ ಅದು ಶರೀರದೊಳಗೆ ಹೋಗ್ತದೆ. C2H5OH ಎನ್ನುವ ರಾಸಾಯನಿಕ ಸೂತ್ರ ಇರುವ ಇಥೇಲ್ ಅಥವಾ ಮಿಥೇಲ್ ಎಂಬ ಆಲ್ಕೋಹಾಲ್, ಅದು ಬ್ರ್ಯಾಂಡಿ, ವಿಸ್ಕಿ, ರಮ್ಮು, ಜಿನ್ನು, ವೋಡ್ಕಾ, ಪೆನ್ನಿ, ಬಕಾಡಿ, ಕಳ್ಳಬಟ್ಟಿ ಸರಾಯಿ, ಯಾವುದೇ ರೂಪದಲ್ಲಿ ಅದು ನಮ್ಮ ಬಾಡಿಯೊಳಗೆ ಹೋದಾಗ ಅದು ನಿಧಾನವಾಗಿ ನಮ್ಮ ಶರೀರದ ಎಲ್ಲ ಅಂಗಗಳನ್ನು ಅದು ಬಾಧಿಸುವ ಕೆಲಸ ಮಾಡ್ತದೆ. ನಮ್ಮ 11 ವಿಭಾಗಗಳನ್ನೇ ಡ್ಯಾಮೇಜ್ ಮಾಡಲಿಕ್ಕೆ ಶುರು ಮಾಡ್ತದೆ. ಎಲ್ಲಿವರೆಗೆ ಅಂದರೆ, ನಾನು ಸರಳ ಭಾಷೆಯಲ್ಲಿ ಹೇಳುವುದಿದ್ರೆ, ನಾಗರ ಹಾವಿನ ತಲೆಯಲ್ಲಿ ಮಾತ್ರ ವಿಷ, ಮದ್ಯಪಾನ ಕುಡಿಯುವವನ ಶರೀರ ಪೂರ್ತಿ ವಿಷ. 11 ವಿಭಾಗಗಳಂತಂದರೆ ಈಗ ಉದಾಹರಣೆಗೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್, ಸ್ಕಿನ್, ಕಾರ್ಡಿಯೋ, ನ್ಯೂರೋ, ಮಸ್ಕ್ಯುಲರ್, ಫೇಶಿಯಲ್, ನ್ಯೂಟ್ರಿಷನಲ್, ಈ ವಿಭಾಗಗಳು ಅಂದರೆ ಮಾನಸಿಕವಾಗಿ ಎಲ್ಲ ಭಾಗಕ್ಕೆ ಅದು ಡ್ಯಾಮೇಜ್ ಮಾಡ್ತದೆ. ಇದು ಡ್ಯಾಮೇಜ್ ಮಾಡದ ಪಾರ್ಟೇ ಇಲ್ಲ. ಎಲ್ಲರಿಗೂ ಎಲ್ಲ ಸಮಸ್ಯೆ ಆಗಬೇಕಾಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ. ಇದು ಅತಿ ಹೆಚ್ಚು ಡ್ಯಾಮೇಜ್ ಮಾಡೋದು ನಮ್ಮ ಬಾಡಿಯಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹ ಆಗುವ ಜಾಗಗಳಿವೆ, ಅಲ್ಲಿ ಹೆಚ್ಚು ಬಾಧೆ ಕೊಡ್ತದೆ. ಲಿವರ್ಗೆ ತೊಂದರೆ ಕೊಡ್ತದೆ, ಮೆದುಳಿಗೆ ತೊಂದರೆ ಕೊಡ್ತದೆ. ಇದು ಪ್ರಾರಂಭದಲ್ಲಿ ನಮಗೆ ತೊಂದರೆ ಕೊಡೋದೇ ಮೆದುಳಿಗೆ. ನಮ್ಮ ಮೆದುಳಿನ ನರಮಂಡಲ, ಕೇಂದ್ರ ನರಮಂಡಲವನ್ನೇ ಅದು ಅಲ್ಲೋಲ ಕಲ್ಲೋಲ ಮಾಡ್ತದೆ. ನಮ್ಮ ಸಮತೋಲನ ತಪ್ತದೆ, ನಮ್ಮ ಯೋಚನಾ ಶಕ್ತಿಯನ್ನು ಕಡಿಮೆ ಮಾಡ್ತದೆ, ಮಾನಸಿಕ ಭ್ರಮೆ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗ್ತದೆ. ಈ ರೀತಿ ಅವನು ಯಾವ ತೀರ್ಮಾನ ತಗೊಳ್ಳೋದನ್ನು ಮುಂದೂಡ್ತಾನೆ ಅಥವಾ ತಗೊಳ್ಳೋದೇ ಇಲ್ಲ, ಅಥವಾ ರಾಂಗ್ ತಗೊಳ್ತಾನೆ. ಈ ರೀತಿ ನಿಧಾನವಾಗಿ ಅವನು ಮನೋರೋಗಿ ಆಗ್ತಾನೆ. ತನ್ನ ಪ್ರೀತಿಸುವ ಮಡದಿಯನ್ನು ಪ್ರೀತಿ ಮಾಡಬೇಕು ಅಂತ ಅವನಿಗೆ ಅನಿಸುವುದಿಲ್ಲ. ನನ್ನ ಮಕ್ಕಳು ಎನ್ನುವ ಭಾವನೆ ಇಲ್ಲ. ಕುಡಿಬೇಕು ಅಷ್ಟೇ.
ಈ ರೀತಿಯ ಹಂತಕ್ಕೆ ಹೋಗಿ ಮುಟ್ತಾನೆ. ಅದಕ್ಕಾಗಿ ಇದು ಫಿಸಿಕಲ್ ಆ್ಯಂಡ್ ಮೆಂಟಲ್ ಡಿಪೆಂಡೆನ್ಸಿ ಆದ ನಂತರ ಅದೊಂದು ರೋಗ ಆಗ್ತದೆ. ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ವ್ಯಾಖ್ಯಾನ ಇದೆ, ಮ್ಯಾನ್ ಟೇಕ್ಸ್ ದ ಡ್ರಿಂಕ್ಸ್. ಫಸ್ಟಿಗೆ ನಾವು ಹೋಗಿ ಅದರ ಹತ್ರ ಹೋಗ್ತೇವೆ, ಅದು ಯಾವ ರೂಪದಲ್ಲೂ ಆಗಿರ್ಬೋದು, ನಾವು ಅದರ ಹತ್ರ ಹೋಗ್ತೇವೆ. ಅದರ ನಂತರ ಸೆಕೆಂಡ್ ಸ್ಟೇಜಿಗೆ ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್. ಮತ್ತೆ ಅವನು ಕುಡಿಯೋದಲ್ಲ, ಕುಡಿತವನ್ನು ಕುಡಿಯೋದು. ಕರೆಕ್ಟ್. ಉದಾಹರಣೆಗೆ ಬೆಳಿಗ್ಗೆ ಅವನು ಕುಡಿಬಾರ್ದು ಅಂತ ನಿರ್ಧಾರ ಮಾಡ್ತಾನೆ, ಹೆಂಡತಿ ಮಕ್ಕಳ ಮೇಲೆ ತಲೆ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡ್ತಾನೆ. ಎಷ್ಟೋ ಜನ ಅಮಲ್ ರೋಗಿಗಳು ನೀವು ನೋಡಿದ್ದೀರಿ, ನಾನು ನೋಡಿದ್ದೇನೆ, ಶಬರಿಮಲೆಯಂತಹ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ನಾನು ಬಿಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಪೂಜೆ ಪುರಸ್ಕಾರಗಳ ಮೂಲಕ ಅಥವಾ ಬೇರೆ ಬೇರೆ ಪಂಡಿತರ ಹತ್ರ ಹೋಗಿ ಅಥವಾ ಬೇರೆ ಬೇರೆ ದಾರಿಗಳನ್ನು ಹುಡುಕಿ ನಾನು ಮದ್ಯಪಾನ ಬಿಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಿಡಲಿಕ್ಕೆ ಆಗೋದಿಲ್ಲ. ಯಾಕೆ? ಆ ಹಂತ ಎರಡನೇ ಹಂತ ಆಗಿರ್ತದೆ. ಡ್ರಿಂಕ್ಸ್ ಟೇಕ್ಸ್ ದ ಡ್ರಿಂಕ್ಸ್. ಮತ್ತು ಕೊನೆಗೆ ಹಾಗೆ ಬಿಟ್ಟರೆ ಡ್ರಿಂಕ್ಸ್ ಟೇಕ್ಸ್ ದ ಮ್ಯಾನ್. 3 ಸ್ಟೇಜಲ್ಲಿ ಅದು ಬೆಳೀತದೆ. ಆರಂಭದಲ್ಲಿ 1,000 ರೂಪಾಯಿ ದುಡಿತಾನೆ, 800 ರೂಪಾಯಿದು ಮನೆ ತರ್ತಾನೆ, ಅವನಿಗೆ ಹೆಂಡ್ರು ಮಕ್ಕಳ ಪ್ರೀತಿ ಇರ್ತದೆ, 200 ರೂಪಾಯಿದು ಕುಡಿತಾನೆ. ಒಂದು ಬಾಟಲ್ ಸರಾಗಿದ್ದರೆ ಅದ್ರ 200 ಕುಡಿತಾನೆ, ಉಳಿದ ಸರಾಯಿ ಅಲ್ಲೇ ಇರ್ತದೆ. ಮತ್ತೆ ಸಂಜೆನೇ ಕುಡಿತಿದ್ದವ. ಆದರೆ 2ನೇ ಸ್ಟೇಜಿಗೆ ಬರುವಾಗ ಆ ಬಾಟ್ಲಿ ಖಾಲಿ ಆಗದಿದ್ದರೆ ಅವನು ನಿದ್ದೆ ಬರಲ್ಲ. 3ನೇ ಸ್ಟೇಜಿಗೆ ಊಟ ಬೇಡ, ತಿಂಡಿ ಬೇಡ, ಯಾವುದು ಬೇಡ, ಅದೇ ಬೇಕು ಎನ್ನುವ ಸ್ಟೇಜಿಗೆ ಬರ್ತಾನೆ. ಬೆಳಗ್ಗೆದ್ದಾಗ ಕೈಕಾಲು ನಡುಕಾಗ್ತದೆ, 60 ಹಾಕಿದರೆ ಸರಿಯಾಗ್ತದೆ. ಈ ಮಾದಕ ವಸ್ತುಗಳಲ್ಲಿ ಒಂದು 5 ವರ್ಗೀಕರಣ. ಒಂದು ಸ್ಟಿಮ್ಯುಲೆಂಟ್ಸ್ ಅಂದರೆ ಉತ್ತೇಜಕ ಅಂತ, 2ನೇದ್ದು ಡಿಪ್ರೆಸೆಂಟ್ಸ್ ಶಮನಕಾರಕ ಅಂತ, 3ನೇದ್ದು ನಾರ್ಕೋಟಿಕ್ಸ್ ಈಗ ಸಿಗರೇಟ್ ಬೀಡಿ ನೋವು ನಿವಾರಕ ಅಂತ ಹೇಳಿದರೆ, ಕೆನಬಿಸ್ ಮತಿ ವಿಕಾರಕ, ಹ್ಯಾಲುಜಿನೋಜನ್ಸ್ ಭ್ರಮಾಕಾರಕ. ಇದು 5 ಮಾದಕ ವಸ್ತುಗಳ ದೊಡ್ಡ ಲೋಕ. ಇದೊಂದು ದೊಡ್ಡ ಲೋಕ. ಇದರ ಬಗ್ಗೆ ಮಾತಾಡೋದಾದರೆ ಎಷ್ಟು ಮಾತಾಡ್ಬೋದು. ಅಷ್ಟು ದೊಡ್ಡ ಭಯಾನಕವಾದಂಥ ಚರಿತ್ರೆ ಮಾದಕ ವಸ್ತುಗಳಿಗಿದೆ. ಅದರಲ್ಲಿ ಮದ್ಯಪಾನ ಡಿಪ್ರೆಸೆಂಟ್ ಪಂಗಡಕ್ಕೆ ಬರ್ತದೆ. ಆದರೆ ಜನರು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಡಿಪ್ರೆಸೆಂಟ್ ಅಂದರೆ ಏನು? ಶಮನಕಾರಕ. ಆರಂಭದಲ್ಲಿ ಅದು ಉತ್ತೇಜಕ. ಆರಂಭದಲ್ಲಿ ಈಗ ನೀವು ಹೇಳಿದ್ರಿ ನನ್ನ 4 ಗೆಳೆಯರು ಹೋದರು ಅಂತ. ಪಾಪ ಅವರು ಹಾಳಾಗಬೇಕು, ನಾನು ಸಾಯಬೇಕು ಅಂತ ಹೇಳಿ ಕುಡಿದವರಲ್ಲ. ಒಳ್ಳೆ ಪ್ರತಿಭೆ ಇರ್ತದೆ ಅವರಿಗೆ, ಒಳ್ಳೆ ಟ್ಯಾಲೆಂಟ್ ಇರ್ತದೆ. ಒಬ್ಬ ಒಳ್ಳೆಯ ನಾಟಕಕಾರ, ಒಬ್ಬ ಒಳ್ಳೆಯ ಕುಡುಕನಾದರೆ ಅವನು ಕುಡಿತದಲ್ಲೇ ಸಾಯ್ತಾನೆ. ನಾನು ನೋಡಿದ್ದೇನೆ ಎಷ್ಟೋ ಜನ ಪ್ರತಿಭಾನ್ವಿತರು ಅದರಲ್ಲಿ ಸಾಯ್ತಾರೆ. ಯಾಕಂದರೆ ಪ್ರಾರಂಭದಲ್ಲಿ ಈಗ ನಾಟಕ ಮಾಡುವಾಗ ಅಥವಾ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡುವಾಗ ಅದು ಮತ್ತಷ್ಟು ಪರ್ಫಾರ್ಮೆನ್ಸ್ ಕೊಡ್ತದೆ. ಹೌದು, ಲೈಂಗಿಕತೆಗೆ ಮತ್ತಷ್ಟು ಪ್ರೇರಣೆ ಕೊಡ್ತದೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಹಿಂಗೆ ಒಂದು ಪಾರ್ಟಿ ಅಂತ ಹುಡುಗರು ಕೂತ್ಕೊಂಡಾಗ ಹುಡುಗರೆಲ್ಲ ಬೆಸ್ಟ್ ಮಾತಾಡ್ತಾರೆ, ಚರ್ಚೆ ಮಾಡೋದು, ಕನಸುಗಳನ್ನ ಹಂಚ್ಕೊಳ್ಳೋದು, ಪ್ಲ್ಯಾನ್ಗಳನ್ನ ಹೇಳೋದು, ಆಮೇಲೆ ಲವ್ ಮಾಡೋದು ಒಬ್ರಿಗೊಬ್ರು. ಅಂದರೆ ನಾನು ನಿಂಗೆ ಇಷ್ಟ, ನಾನು ನಿನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ಅಂದರೆ 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 ಅದು ಹೆಂಗೆ ಅನಿಸುತ್ತೆ ಅಂದರೆ, ಓ ಕುಡಿದ್ರೆ ಎಷ್ಟು ಚೆನ್ನಾಗಿರ್ತಲ್ವ ಅಂತ ಅನಿಸುತ್ತೆ ಫಸ್ಟ್. ಹೌದು ಹೌದು, ಅದೇ ನೀವು ಹೇಳಿ ಉತ್ತೇಜಕ ಅಂತ ಹೇಳಿ. ಅದೇ ಬಟ್ ಭಾಳಷ್ಟು ಜನ ನಮ್ಮಂಥವ್ರು ಆ ಸ್ಟೇಜಿಂದ ಬೇರೆ ಸ್ಟೇಜಿಗೆ ಹೋಗೋದೇ ಇಲ್ಲ. ಬಟ್ ಕೆಲವೊಬ್ರು ನೋಡಿ, ಅಂದರೆ ಒಂದು 100 ಜನ ಸ್ನೇಹಿತರಲ್ಲಿ 4 ಜನ ಇನ್ನೊಂದು ಸ್ಟೇಜಿಗೆ ಹೋಗ್ಬಿಡ್ತಾರೆ. ಅದೇ ನಮ್ಮ ವೈಜ್ಞಾನಿಕವಾಗಿ ಹೇಳ್ತದೆ, ಪ್ರತಿ 100 ಜನರಲ್ಲಿ ಈ ಅಭ್ಯಾಸವನ್ನು ಬೆಳೆಸಿಕೊಂಡ್ರೆ 20 ಜನ ಎಡಿಕ್ಟ್ ಆಗ್ತಾರೆ. ಎಲ್ಲರೂ ಆಗಲ್ಲ. ಅವರವರ ಕೆಲಸ, ಅವರವರ ಯೋಚನೆ, ಅವರವರ ವಿವೇಕ, ಅವರವರ ದೂರದೃಷ್ಟಿ, ಅವರು ಕಲಿತ ಪಾಠ, ಅವರು ಭವಿಷ್ಯದಲ್ಲಿ ಅವ್ರು ಏನಾಗಬೇಕು ಅಂತ ಆಗಬೇಕು ಅಂತ ಹೇಳುವಂಥ ಒಂದು ಅವರು ಕಾಣುವಂಥ ಕನಸು, ಭ್ರಮೆಯಲ್ಲಿದ್ದರೆ ಹೋಯ್ತು, ಕನಸು ಕಾಣಬೇಕು. ಈ ರೀತಿ ಈಗ ಇನ್ನೊಬ್ಬ ಹೊಗಳ್ತಾನೆ, ನೀನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳಿದ್ರೆ ಇನ್ನು ಮತ್ತಷ್ಟು ನಾನು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತೇಳಿ ಅವನು ಬಾಡಿಗೆ ಮದ್ಯಪಾನಕ್ಕೆ ಹೋಗ್ತಾನೆ. ಆ ರೀತಿ ಚಟ ಬೆಳೀತದೆ ನೋಡಿ. ಆಮೇಲೆ ಡಿಪ್ರೆಸೆಂಟ್ ಆಗೋದು ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಡಿಪ್ರೆಸೆಂಟ್ ಅಂದರೆ ಆರಂಭದಲ್ಲಿ ನೋಡಿ ನಾರ್ಮಲ್ ಲೈನಿಗೆ ನಾವೆಲ್ಲ ನಾರ್ಮಲ್ ಇದ್ದೇವೆ. ಕುಡಿದಾಗ ಅವ ಮೇಲೆ ಹೋಗ್ತಾನೆ, ಇಳಿದಾಗ ಅದೇ ನಾರ್ಮಲ್ ಲೈನಿಗೆ ಬರ್ತಾನೆ. 1 ವರ್ಷ 2 ವರ್ಷ 3 ವರ್ಷ ಟಾನಿಕ್ ಕುಡ್ದವನೇ ಬದುಕಲ್ಲ. ಇದು ಯಾವುದೇ ಪ್ರೋಟೀನ್ ಇಲ್ಲ, ಜೀವಸತ್ವ ಇಲ್ಲ, ಜೀವಸಾರ ಇಲ್ಲ, ಖನಿಜಾಂಶ ಇಲ್ಲ, ಕಬ್ಬಿಣದ ಅಂಶ ಇಲ್ಲ, ಯಾವುದೇ ಒಂದು ರಾಸಾಯನಿಕ ವಸ್ತು. ಅದು ಇದಕ್ಕೆ ಸ್ಲೋ ಕಿಲ್ಲಿಂಗ್ ಪಾಯ್ಸನ್ ಅಂತೇಳಿ ಇಂಗ್ಲೀಷಲ್ಲಿ ವ್ಯಾಖ್ಯಾನಿಸ್ತಾರೆ. ನಿಧಾನವಾಗಿ ಕೊಲ್ಲುವ ವಿಷ ಅಂತ, ಅಥವಾ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ. ಇದು ಒಮ್ಮೆಲೆ ಕೊಲ್ಲಲ್ಲ, ಇದು ದಿನಾ ಕುಡಿದಾಗ. ಈಗ ಉದಾಹರಣೆಗೆ ನಿನ್ನೆ ಒಂದು ಸ್ವಲ್ಪ ನಾನು ಶೀತದ್ದು ತಿಂದರೆ ನನ್ನ ಬಾಡಿ ರಿಯಾಕ್ಟ್ ಮಾಡ್ತದೆ. ಇವನು ವರ್ಷ ಪೂರ್ತಿ ಇದನ್ನು 5 ವರ್ಷ ಕುಡಿದದ್ದು ಎಲ್ಲಿಂದ? ಈ ಬಾಯಿಯಿಂದ ಈ ಜೀರ್ಣಾಂಗ ವ್ಯೂಹಕ್ಕೆ ಹೋಗಿ ಇಡೀ ಶರೀರಕ್ಕೆ ಹೋದಾಗ ಅವನ ಬಾಡಿ ಏನಾಗುತ್ತೆ, ನಿಧಾನವಾಗಿ ಅವನಲ್ಲಿ ಶಕ್ತಿ ಕಡಿಮೆ ಆಗ್ತದೆ. ಕುಂಗ್ತಾ ಬರ್ತಾನೆ. ಅದು ಎಲ್ಲಿವರೆಗೆ ಹೋಗ್ತದೆ ಅಂತ ಹೇಳಿದರೆ ಅವನು 2-3 ವರ್ಷ, ಕೆಲವರಿಗೆ ಅದು ಡಿಪೆಂಡ್ಸ್, 2 ವರ್ಷದಲ್ಲಿ ಇರ್ಬೋದು, 1 ವರ್ಷದಲ್ಲಿ ಇರ್ಬೋದು, ಕೆಲವರಿಗೆ 5 ವರ್ಷವೂ ಇರ್ಬೋದು. ಅದು ಕೊನೆಗೆ ನಾರ್ಮಲ್ ಲೈನ್ಗಿಂತ ಕೆಳಗೆ ಬರ್ತದೆ. ಮತ್ತೆ ಡಿಪ್ರೆಸೆಂಟ್ ಆಗುತ್ತೆ. ಮತ್ತೆ ನೀವು ನಾರ್ಮಲ್ ಆಗಬೇಕಾದ್ರೆ ಕುಡಿಬೇಕಾಗ್ತದೆ.
ಎಂಥ ಪಾಯಿಂಟ್ ನೋಡಿದ್ದು. ಮತ್ತು ನೀವು ಅಲ್ಲಿ ನಾರ್ಮಲ್ ಆಗಬೇಕಾದ್ರೆ ಕುಡಿಬೇಕು. ಅಂಥ ಸ್ಟೇಜಲ್ಲಿ ತಂದೆ ತಾಯಿ ತಮ್ಮ ದೇವರು ಗುರುಗಳು ಯಾರೇ ಹೇಳಿದ್ರು ಅವ್ನು ಕೇಳಲ್ಲ. ಅವನಿಗೆ ಕುಡಿತಾ ಬೇಕು, ಆಮೇಲೆ ಒಂದು ಪೆಗ್ ಕೊಡು, ಆಮೇಲೆ ಹೇಳ್ತೇನೆ. ಭಿಕ್ಷೆ ಬೇಡೋದಕ್ಕೂ ರೆಡಿ ಇರ್ತಾನೆ. ನಾನು ನೋಡಿದ್ದೀನಿ ಅದನ್ನು ಕೂಡ. ತುಂಬ ಒಳ್ಳೆ ಫ್ಯಾಮಿಲಿಯಿಂದ ಬಂದಂಥವ್ರು ಕಡೆಗೆ ಎಲ್ಲಿಗೆ ಬಂತು ಅಂದರೆ ಸಿಕ್ಕದೆಲ್ಲ ಮಾರೋದು, ಬಂಗಾರ ಮಾರೋದು, ವಾಚ್ ಮಾರೋದು, ಎಲ್ಲ ಮಾರೋದು. ಆಮೇಲೆ ಎಲ್ಲ ಮುಗೀತು, ಮನೇಲಿ ಏನೂ ಸಿಗಲ್ಲ ಅಂದಮೇಲೆ ಯಾರ ಹತ್ರ ಹೋಗಿ 300 ರೂಪಾಯಿ ಕೊಡು, 50 ರೂಪಾಯಿ ಕೊಡು, 20 ರೂಪಾಯಿ ಕೊಡು, 10 ರೂಪಾಯಿ ಕೊಡು, ಈ ಥರದ್ದು ಪ್ರಸಂಗಗಳು ಕೂಡ ನಾನು ಸರ್ ನಮ್ಮ ಶಿಬಿರಕ್ಕೆ ಬಂದವರಲ್ಲಿ ಈಗ ಲೇಟೆಸ್ಟ್ ಎಲ್ಲ ಆನ್ಲೈನಲ್ಲಿ ಪುಸ್ತಕ ಅದೆಲ್ಲ ಸಿಗ್ತದೆ. ಶಾಲಾ ಮಕ್ಕಳ ಪುಸ್ತಕವನ್ನು ಗುಜರಿಗೆ ಕೊಟ್ಟು ಕುಡಿದವರನ್ನು ನೋಡಿದ್ದೇನೆ ನಾನು. SSLC ಮಗು ಒಂದು ಪೂರ್ತಿ ಶಾಲೆಯಲ್ಲಿ ಡಿಪ್ರೆಷನ್ ಆದದನ್ನು ನಾವು ನೋಡಿದ್ದೇವೆ. ಪುಸ್ತಕ ಇಲ್ಲ ಅವನಿಗೆ ಓದಲಿಕ್ಕೆ, ಅದನ್ನು ಗುಜರಿಗೆ ಕೊಟ್ಟಾಗ ಒಂದು 10 ರೂಪಾಯಿ ಸಿಗುತ್ತೆ, ಅದರಲ್ಲಿ ಕುಡ್ದದ್ದನ್ನು ನೋಡಿದ್ದೇನೆ. ಹಂಚುಗಳನ್ನು ಮಾಡಿ ಕುಡ್ದದ್ದನ್ನು ನೋಡಿದ್ದೇನೆ. ಹಸಿ ತೆಂಗಿನ ಮರಗಳನ್ನು ಸಲಿಗೆ ಪಕ್ಕಾಸುಗಳಿಗೆ ಕೊಟ್ಟು ಕುಡ್ದದನ್ನು ನಾನು ನೋಡಿದ್ದೇನೆ. ಸಲ್ಲಿಗೆ ಅಂದರೆ ಒಂದು ಚಾವಣಿಗೆ ಬೇಕಾದಂಥ ವಸ್ತುಗಳನ್ನು ಮಾಡಲಿಕ್ಕೆ ಹಸಿ ತೆಂಗಿನ ಮರಗಳನ್ನು ಮಾರಿ ಕುಡಿದವರನ್ನು ನೋಡಿದ್ದೇನೆ. ಎಲ್ಲಿವರೆಗೆ ಅಂದರೆ ಇದು ನಿಜ ಘಟನೆ, ಹಾಗಾಗಿ ನಾನು ಹೇಳಲೇಬೇಕಾಗ್ತದೆ, ಇದರ ಗಂಭೀರತೆಗೋಸ್ಕರ ಹೇಳ್ತೇನೆ. ತನ್ನ ಸ್ವಂತ ಮಡದಿಯನ್ನು ತೋರಿಸಿ ಅಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಅಂತೇಳಿ 100 ರೂಪಾಯಿ ತಗೊಂಡು ಇನ್ನೊಬ್ಬರಿಂದ ಕುಡಿದವರನ್ನು ನಾನು ನೋಡಿದ್ದೇನೆ. ಗೋಣಿಕೊಪ್ಪದಂಥ ಊರಲ್ಲಿ ಇತ್ತೀಚೆಗೆ ನಾನು 1-2-3 ವರ್ಷದ ಹಿಂದೆ ಒಂದು ನ್ಯೂಸ್ ನೋಡಿದೆ. ತನ್ನ ಸ್ವಂತ ಮಗಳಿಗೆ ಕೆಟ್ಟ ಬಸುರಿ ಮಾಡಿದನ್ನು ಒಬ್ಬ ಕುಡುಕ ಅಪ್ಪನನ್ನು ನಾನು ನೋಡಿದ್ದೇನೆ. ಅಂದರೆ ಈ ಕುಡಿತ ಎಷ್ಟರವರೆಗೆ ಅದು ನಮ್ಮನ್ನು ಕೊಂಡೋಗ್ತದೆ ಮತ್ತು ಯಾವ ಹಂತಕ್ಕೆ ಕೊಂಡೋಗಿ ನಿಲ್ಲಿಸ್ತದೆ ಎಂಬುದನ್ನು ಹೇಳಲಿಕ್ಕಾಗೋದಿಲ್ಲ. ಇದು ಮನೋರೋಗ ಅಂತ ಹೇಳಿದರೆ ಒಬ್ಬ ಹುಚ್ಚ ಮಾಡದ ಕೆಲಸ, ಒಬ್ಬ ಮನೋರೋಗಿ ಮಾಡದ ಕೆಲಸವನ್ನು ವ್ಯಸನಿ ಮಾಡ್ತಾನೆ ಕುಡಿದಾಗ. ಅಷ್ಟು ವೈಲೆಂಟ್ ಆಗ್ತಾನೆ. ಎಲ್ಲಿವರೆಗೆ ಅಂತೇಳಿದರೆ ತನ್ನ ಮಡದಿ ಮಕ್ಕಳನ್ನು ಕೊಂದದ್ದು ಇದೆ, ಇವನ ಬಾಧೆ ತಳರದೆ ಮನೆಯವರು ಕೊಂದದ್ದು ಇದೆ. ಹೌದು. ನಮ್ಮ ಬೆಳ್ತಂಗಡಿ ತಾಲೂಕಿನ ಹತ್ತಿರ ಒಂದು ಪುತ್ತೂರು ತಾಲೂಕು ಅಂತ ಇದೆ. ಆ ಪುತ್ತೂರು ತಾಲೂಕಲ್ಲಿ ಒಂದು 20 ವರ್ಷದ ಹಿಂದೆ ನಾನಾಗ 36 ವರ್ಷದ ಹುಡುಗ, ನನಗೆ ನೆನಪಿದೆ, ತನ್ನ 3 ಮಕ್ಕಳನ್ನು ಬಾವಿಗೆ ಹಾಕಿ ತಾನು ಆತ್ಮಹತ್ಯೆ ಮಾಡಿದ್ದು ತಾಯಿ, ಕೇವಲ ಕುಡಿತಕ್ಕೋಸ್ಕರ. ಹಾಗಾಗಿ ಇದು ಎಷ್ಟು ಭೀಕರವಾದದ್ದು, ಎಷ್ಟು ಬರ್ಬರವಾದದ್ದು, ಎಷ್ಟು ಗಂಭೀರವಾದ ಸಮಸ್ಯೆ. ಒಬ್ಬ ಕುಡುಕ ವ್ಯಕ್ತಿ ಮನೆಯಲ್ಲಿದ್ದರೆ ಆ ಕುಟುಂಬದ ಅಭಿವೃದ್ಧಿ ಸಾಧ್ಯವೇ ಇಲ್ಲ. ಕರೆಕ್ಟ್. ಸಾಧ್ಯವೇ ಇಲ್ಲ. ಯಾಕಂತೇಳಿದರೆ ನಿಮಗೆ ಇನ್ಕಮ್ ಕಡಿಮೆ, ಖರ್ಚಾಗೋದು ಜಾಸ್ತಿ. ಈ ರೀತಿ ಆ ಕುಟುಂಬದ ಸಮತೋಲನವನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ. ಮನೆ ಯಜಮಾನ ಅಂತ ಹೇಳಿದ ಮೇಲೆ ಅವನಿಗೆ ಹೆದರ್ತಾರೆ. ಹೌದು. ಅವನಿಗೆ ರೆಸ್ಪೆಕ್ಟ್ ಕೊಡೋದಕ್ಕಿಂತ ಅವನಿಗೆ ಹೆದರ್ತಾರೆ, ಮಾತಾಡಲಿಕ್ಕೆ ಆಗದ ಸ್ಥಿತಿ. ಇಂಥವರನ್ನು ಪರಿವರ್ತನೆ ಮಾಡಲಿಕ್ಕೆ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ತಾಲೂಕಿನಲ್ಲಿ ಜನಜಾಗೃತಿ ವೇದಿಕೆಯನ್ನು ಪ್ರಾರಂಭ ಮಾಡಿತ್ತು. ಮಧ್ಯವರ್ಜನ ಶಿಬಿರಗಳನ್ನು ಶುರು ಮಾಡಿದ್ದೆವು. ಈ ಮಧ್ಯವರ್ಜನ ಶಿಬಿರ ಪ್ರಾರಂಭ ಮಾಡುವಾಗ ನಮಗೆ ತುಂಬ ದೊಡ್ಡ ಚಾಲೆಂಜು. ಡಿಅಡಿಕ್ಷನ್ ಸೆಂಟರ್ಗಳಲ್ಲಿ 21 ದಿವಸ, 3 ತಿಂಗಳು, 1 ವರ್ಷ ನಿಲ್ಲಿಸ್ತಾರೆ. ಕೊನೆಗೆ ಅಲ್ಲಿಂದ ಹೊರಗೆ ಬರುವಾಗ ಅವ ಅದೇ ಸ್ಥಿತಿಗೆ ಹೋಗ್ತಾನೆ, ಕೆಲವರು ಬಿಡ್ತಾರೆ. ಈಗ ಈ ಮದ್ಯಪಾನ ಎಂಬ ಕಾಯಿಲೆ ಅದು ನಿಜವಾಗಿಯೂ ಅವನು ಬಿಡಬೇಕೆನ್ನುವಂಥ ಒಂದು ಇಚ್ಛಾಶಕ್ತಿ ಅವರ ಮನೆಯವರಿಗಿರಬೇಕು. ಬಿಡಿಸಬೇಕು ಅಂತ ಹೇಳುವಂಥ ಇಚ್ಛಾಶಕ್ತಿ. ಯಾಕಂದರೆ ಅವನು ಹೊಡೆದಿರ್ತಾನೆ, ಬೈದಿರ್ತಾನೆ, ಆರ್ಥಿಕವಾಗಿ ನಷ್ಟ ನಷ್ಟ ಕಷ್ಟಕ್ಕೆ ಒಳಗಾಗದ ಕುಟುಂಬ ಅಲ್ಲಿರ್ತದೆ. ಎಷ್ಟೋ ಸಮಸ್ಯೆಗಳು ಕುಟುಂಬದಲ್ಲಿರ್ತದೆ. ಅವನು ಸರಿಯಾಗೋದಿಲ್ಲ, ಅವನನ್ನು ಸರಿ ಮಾಡಿಯೂ ಪ್ರಯೋಜನ ಇಲ್ಲ ಎನ್ನುವಂಥ ಮನೋಭಾವನೆ ಮನೆಯವರಿಗಿದ್ದರೆ ಖಂಡಿತ ಇವನನ್ನು ಬಿಡಿಸಲಿಕ್ಕಾಗೋದಿಲ್ಲ. ಅದಕ್ಕಾಗಿ ವ್ಯಸನಿಯ ತೀರ್ಮಾನಕ್ಕಿಂತಲೂ ಮುಖ್ಯ ಮನೆಯವರ ತೀರ್ಮಾನ ಬಹಳ ಮುಖ್ಯ. ನಮ್ಮ ಮಧ್ಯವರ್ಜನ ಶಿಬಿರಗಳಲ್ಲಿ ನಾವು ಮನೆಯವರ ಒಪ್ಪಿಗೆ ತಗೊಂಡು ಅವರ ಭಾಗವಹಿಸುವಿಕೆಯಿಂದಲೇ ನಾವು ಶಿಬಿರಗಳಿಗೆ ಅವರನ್ನು ದಾಖಲಿಸ್ತೇವೆ. ಮತ್ತು ಮನೆಯವರಿಗೆ ಅಂದರೆ ನನ್ನ ಪ್ರಕಾರ ಎಲ್ಲ ಮನೆಯವರು ಕೂಡ ಇದನ್ನೇ ಒಪ್ಕೊಳ್ತಾರೆ ಅಂತ ಅನ್ಕೋತಾರೆ ಅಲ್ವಾ? ಎಲ್ಲ ಮನೆಯವ್ರಿಗೂ ಕೂಡ ನನ್ನ ಗಂಡ ನನ್ನ ಮಗ ಸರಿಯಾಗಲಿ ಅಂತಲೇ ಇರುತ್ತೆ. ಬಹುತೇಕ ಜನರಿಗೆ ಅದು ಇರ್ತದೆ. ಯಾಕಂತ ಕೇಳಿದರೆ ಅಲ್ಲಿ ಇನ್ಕಮ್ ಅಥವಾ ಆ ಕುಟುಂಬದ ಅಭಿವೃದ್ಧಿಗೆ ಅವನು ಬದಲಾಗೋದು ಅನಿವಾರ್ಯವಾಗಿರ್ತದೆ. ಮತ್ತು ಕುಟುಂಬದಲ್ಲಿ ಒಬ್ಬ ಕುಡಿತಕ್ಕೆ ಒಳಗಾದ ಒಬ್ಬ ವ್ಯಕ್ತಿ ಇದ್ದರೆ ಆ ಮಡದಿಗೆ ಗೌರವ ಇಲ್ಲ, ಆ ಮನೆಗೆ ಗೌರವ ಇಲ್ಲ, ಆ ಮಕ್ಕಳಿಗೂ. ಈಗ ನಾನು ತುಂಬ ಶಾಲೆಗೆ ಹೋಗಿ ಪಾಠ ಮಾಡ್ತೇನೆ. ಮಕ್ಕಳಲ್ಲಿ ಹೋಗಿ ಕೇಳಿದರೆ ಯಾರಿಗೆಲ್ಲ ಕುಡುಕ ತಂದೆ ಇದ್ದಾರೆ ಕೈ ಎತ್ತಿ ಅಂತ ಹೇಳಿದರೆ ಯಾರೂ ಕೈ ಎತ್ತಲ್ಲ. ಒಂದು 300 ಜನ ಮಕ್ಕಳಿದ್ರೂ ಕೈ ಎತ್ತಲ್ಲ. ಯಾಕೆ ಎತ್ತಲ್ಲ? ಇದ್ರೂ ಕೈ ಎತ್ತಲ್ಲ. ಖಂಡಿತ ಅವಮಾನ ಆಗ್ತದೆ. ಇದು ಖಂಡಿತವಾಗಿಯೂ ನಾನೊಬ್ಬ ಯಾವ ಹೆಂಡತಿಗೂ ಕುಡುಕ ಗಂಡ ಬೇಕಾಗಿಲ್ಲ, ಯಾವ ಮಕ್ಕಳಿಗೂ ಕುಡುಕ ಅಪ್ಪ ಬೇಕಾಗಿಲ್ಲ, ಯಾವ ಸಮಾಜಕ್ಕೂ ಯಾವ ಕುಡುಕ ಒಬ್ಬ ಸಮಾಜ ಸೇವಕ ಬೇಕಾಗಿಲ್ಲ, ಯಾವ ದೇಶಕ್ಕೂ ಒಬ್ಬ ಕುಡುಕ ಭಕ್ತ ಬೇಕಾಗಿಲ್ಲ. ಯಾಕಂದರೆ ಅವನಿಂದ ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಕುಟುಂಬದಲ್ಲಿ. ಅದಕ್ಕಾಗಿ ಮನೆಯವರು 100% ಒಪ್ಪಿಕೊಳ್ತಾರೆ ಮತ್ತು ಶಿಬಿರಕ್ಕೆ ಕರ್ಕೊಂಡು ಬರ್ತಾರೆ.
ಆದರೆ ಅಷ್ಟು ಸುಲಭವಾಗಿ ಅವರನ್ನು ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಓಕೆ. ಯಾಕಂದರೆ ಬೇರೆಲ್ಲ ಕಾಯಿಲೆಗಳಲ್ಲಿ, ಈಗ TB, ಏಡ್ಸ್, ಕ್ಯಾನ್ಸರ್ ಇಂಥ ಕಾಯಿಲೆಗಳಲ್ಲಿ ರೋಗಿಯೇ ಹೋಗಿ ನಾನು ಯಾರಾದರೂ ಸರಿ ಮಾಡ್ತೀನಿ ಅಂತ ಹೇಳಿದರೆ ಅವನು ಕೈಕಾಲು ಹಿಡಿದು ಅವನೇ ಬರ್ತಾನೆ. ಅವನಿಗೆ ಅದು ರೋಗ ಅಂತ ಗೊತ್ತಿರುತ್ತೆ, ಅದರಿಂದ ಹೊರಗಡೆ ಬರೋಕೆ ಅವನು ಬಯಸ್ತಿರ್ತಾನೆ. ಆದ್ರೆ ಇಲ್ಲಿ ಹಂಗೆ, ಇಲ್ಲಿ ಉಲ್ಟಾ. ಒಂದು ವೇಳೆ ಮಧ್ಯವರ್ಜನ ಶಿಬಿರ ಮಾಡುವಾಗ ನಮಗೆ ದೊಡ್ಡ ಚಾಲೆಂಜ್ ಏನು ಗೊತ್ತಾ ಸರ್, ಅಲ್ಲಿರುವ ವ್ಯಸನಿಗಳು ಯಾರೆಲ್ಲ ಇದ್ದಾರೆ ಅವರು ಬೇರೆ ಊರಿಗೆ ಓಡಿ ಹೋಗ್ತಾರೆ. ಕೆಲವರು ಹೇಳಿದ್ದಿದೆ, ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಹೇಳಿದ್ದಿದೆ, 100 ಜನರ ಪಟ್ಟಿ ಮಾಡ್ತಾರೆ, ಶಿಬಿರಕ್ಕೆ 40 ಜನ ಬರ್ತಾರೆ, 60 ಜನ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ರಾತ್ರಿಯೇ ತಪ್ಪಿಸಿಕೊಳ್ತಾರೆ. ಯಾಕಂತೇಳಿದರೆ ನಾನು ಇಲ್ಲಿ ಹೋಗಿ ಸಿಕ್ಕಿ ಬೀಳ್ತೇನೆ ಅಂತ ಹೇಳುವಂಥ ಭಯ ಅವರಿಗೆ. ಇದು ರೋಗ ಅಂತ ಅವರಿಗೆ ಗೊತ್ತಿಲ್ಲ, ಮಾಹಿತಿಯ ಕೊರತೆ. ಮುಖ್ಯವಾಗಿ ಇದು ನನ್ನನ್ನು ಬಾಧಿಸ್ತದೆ, ಇದರಿಂದ ನನ್ನ ಮನೆಯಲ್ಲೇ ಮರಣ ಆದರೂ ಸಹ ಅದನ್ನು ನಾನು ಬಿಡಬೇಕು ಅಂತ ಅವ್ರು ಬಯಸುವುದಿಲ್ಲ. ಆ ಚಟ ಎಷ್ಟು ಗಂಭೀರವಾದದ್ದು ಅಂತ ಅದರಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಎಸ್. ಸೊ ಯೂಶ್ವಲಿ ಸರ್ ನಾವು ಕುಡುಕರು ಅಂದ ತಕ್ಷಣ ನಮ್ಮ ಗಂಡಸರೇ ನೆನಪಿಗೆ ಬರ್ತಾರೆ, ಮತ್ತು ಬಹುತೇಕ ಗಂಡಸರ ಸಂಖ್ಯೆನೇ ಜಾಸ್ತಿ ಇದೆ. ಬಟ್ ನೀವು ನೋಡಿದ್ದು ಹೆಣ್ಮಕ್ಳು ಕೂಡ ಅಡಿಕ್ಟ್ ಆಗಿರೋದು ಕೂಡ ಕೇಸ್ಗಳಿದೆಯಾ? ಖಂಡಿತ ಇದೆ. ಓಕೆ. ಯಾಕಂತೇಳಿದರೆ ಮೊದಲೆಲ್ಲ ಯಾವ ದೊಡ್ಡ ಮನೋರಂಜನೆ ಇರಲಿಲ್ಲ. ಗಂಡ ಕುಡಿಯುವಾಗ ಹೆಂಡತಿಗೆ ಸ್ವಲ್ಪ ಕೊಟ್ಟು ಅಭ್ಯಾಸ ಮಾಡಿ ಗಂಡ ಹೆಂಡತಿ ಕುಡಿಯುವ ಒಂದು ಕುಟುಂಬಗಳನ್ನು ನಾವು ನೋಡಿದ್ದೇವೆ. ಇತ್ತೀಚೆಗೆ ಹೆಣ್ಮಕ್ಕಳು ಯಾವುದೇ ಮುಲಾಜಿ ಇಲ್ಲದೆ ಎಲ್ಲರ ಮುಂದೆ ಕುಡಿಯುವಂಥ ಒಂದು ಪರಿಸ್ಥಿತಿಯಲ್ಲೂ ಇದ್ದಾರೆ. ಇತ್ತೀಚಿನ ಸಮೀಕ್ಷೆಗೆ ಪ್ರಕಾರ 22% ಯುವಕರು ಕುಡಿದ್ರೆ, 22-25% ಯುವಕರು ಕುಡಿದ್ರೆ 7% ಹೆಣ್ಮಕ್ಕಳು ಇದರ ದಾಸರಾಗ್ತಿದ್ದಾರೆ ಅಂತ ಹೇಳುವಂಥ ವರದಿ ಕರ್ನಾಟಕದಲ್ಲಿದೆ. 7% ಹೆಣ್ಮಕ್ಕಳು ಇದರ ದಾಸರಾಗ್ತಾ ಇದ್ದಾರೆ ಅಂತ. ಇಡೀ ದೇಶದಲ್ಲಿ ಸುಮಾರು 7 ಕೋಟಿ ಜನಸಂಖ್ಯೆ ವ್ಯಸನಿಗಳಾಗಿದ್ದಾರಂತೆ. ಅದರಲ್ಲಿ 8% ಹೆಣ್ಮಕ್ಕಳಿದ್ದಾರೆ ಎಂಬುದು ಉಲ್ಲೇಖನೀಯ. ಹೆಣ್ಮಕ್ಕಳು ಇದಕ್ಕೆ ದಾಸರಾಗ್ತಾರೆ. ಮುಖ್ಯವಾಗಿ ಏನು ಅಂತ ಹೇಳಿದರೆ ಬಹಳ ಗಂಭೀರವಾದಂಥ ಸಮಸ್ಯೆ ಅವರಿಗೆ ಇರಬೇಕಾಗ್ತದೆ. ಏಕ್ದಮ್ ಹೆಣ್ಮಕ್ಕಳು ಹೋಗಿ ಅದಕ್ಕೆ ಎಡಿಕ್ಟ್ ಆಗಲ್ಲ. ಗಂಡನ ಜೊತೆ ಅವರು ಕುಡಿದ್ರೂ ಸಹ ಅವರು ಎಡಿಕ್ಟ್ ಆಗುವ ಹೆಣ್ಮಕ್ಕಳ ಸಂಖ್ಯೆ ಕಡಿಮೆ. ಆದರೆ ಎಲ್ಲಿ ಎಡಿಕ್ಟ್ ಆಗ್ತಾರೆ ಅಂತ ಹೇಳಿದರೆ, ಗಂಡ ಮೃತನಾಗಿದ್ದರೆ ಮನೆಯ ಜವಾಬ್ದಾರಿ ಇವರ ತಲೆ ಮೇಲೆ ಬಂದಾಗ ಅವರಿಗೆ ಸ್ವಲ್ಪ ಅದನ್ನು ಫೇಸ್ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗುವ ಸ್ಥಿತಿಯೋ ಏನೋ ಗೊತ್ತಿಲ್ಲ. ನಾವು 6 ಹೆಣ್ಮಕ್ಕಳ ಮಧ್ಯವರ್ಜನ ಶಿಬಿರವನ್ನು ಮಾಡಿದ್ದೇವೆ. ಮಾಡಿದ್ದೇವೆ. ಒಂದು 200 ಜನರಿಗೆ ನಾವು ಬಿಡಿಸುವ ಪ್ರಯತ್ನ ಮಾಡಿದ್ದೇವೆ. ಆದರೆ ನಾವು ಅದರಲ್ಲಿ ಹೆಚ್ಚು ಯಶಸ್ವಿ ಕಾಣಲಿಲ್ಲ. ಯಾಕಂದರೆ ಅವರ ಕುಡಿತಕ್ಕೆ ಒಳಗಾಗುವ ಹೆಣ್ಮಕ್ಕಳ ಕಾರಣವೇ ಬಹಳ ಪ್ರಬಲವಾಗಿರ್ತದೆ. ಏನು ಕಾರಣ ಅಂದರೆ, ಒಂದು ಮನೆಯ ಯಜಮಾನ ಇರುವುದಿಲ್ಲ, ಆ ಒಂದು ಸಂದರ್ಭದಲ್ಲಿ ಅವರು ಕುಡಿತಾರೆ. ಒಂದು. ಎರಡನೇದ್ದು, ಅವರಿಗೆ ಯಾವುದೇ ಒಂದು ಇನ್ಕಮ್ ಇಲ್ಲದ ಸಂದರ್ಭದಲ್ಲಿ, ವಿದ್ಯಾಭ್ಯಾಸ ಇಲ್ಲದ ಹೆಣ್ಮಕ್ಕಳು, ಅಥವಾ ಗಂಭೀರವಾಗಿ ಅವರು ಒಂಥರ ಮನೆಯನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲದ ಸಂದರ್ಭದಲ್ಲಿ ಅವರು ಕೆಲವು ಕೆಟ್ಟ ದಾರಿಯನ್ನು ಇಟ್ಕೊಳ್ಳುವಂಥ ಪರಿಸ್ಥಿತಿ ಇರ್ತದೆ. ಹೆಚ್ಚಿನ ನಮ್ಮ ಡಿಅಡಿಕ್ಷನ್ ಕ್ಯಾಂಪ್ಗೆ ಬಂದಂಥ ಹೆಣ್ಮಕ್ಕಳಲ್ಲಿ ಆ ಒಂದು ಗುಣಗಳನ್ನು ನಾವು ನೋಡಿದ್ದೇವೆ. ವೇಶ್ಯಾವಾಟಿಕೆಯಲ್ಲಿ ಇರ್ತಾರೆ ಮತ್ತು ಅವರು ಇರ್ತಾರೆ. ಆಗ ಇವರು ಕುಡಿತ ಬಿಡಲಿಕ್ಕೆ ಅವರು ಇಷ್ಟಪಡ್ತಾರೆ ಕೊನೆಗೆ. ಯಾಕಂದರೆ ಅದು ಬೇಡ ಅಂತೇಳಿ ಆಗಿರ್ತದೆ, ಅವರಿಗೆ ವಯಸ್ಸು ಆಗಿರ್ತದೆ, ಅದು ಬೇಡ ಅಂತ ಅನಿಸ್ತದೆ. ಆದರೆ ಸಮಾಜದ ಮುಂದೆ ಅವರಿಗೆ ಕುಡಿತ ಬಿಟ್ಟು ನಾನೊಬ್ಬಳು ಪ್ರಾಮಾಣಿಕಳು, ನಾನು ಸಭ್ಯಳು ಎನ್ನುವಂಥ ಒಂದು ಇಚ್ಛಾಶಕ್ತಿಯನ್ನು ತೋರಿಸಲಿಕ್ಕೆ ಅಪರಾಧಿ ಪ್ರಜ್ಞೆ ಕಾಡ್ತದೆ. ಹಾಗಾಗಿ ಪುನಃ ಅವರು ಸಮಾಜವನ್ನು ಎದುರಿಸೋದಕ್ಕೋಸ್ಕರ ರಿಲ್ಯಾಪ್ಸ್ ಆಗ್ತಾರೆ. ಈ ರೀತಿಯ ಒಂದು ಸತ್ಯಾಂಶವನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗಾಗಿ ನಾನು ಹೇಳುವುದು ಇಷ್ಟೇ, ಯಾವುದೇ ಎಡಿಕ್ಷನ್ನು ಪ್ರಾರಂಭದ ಆ ಒಂದು ಕುಡಿತ ನಾವು ನಮ್ಮ ಸಂದರ್ಭ ಬಂದಾಗ ಅದನ್ನು ನಿಲ್ಲಿಸಬೇಕು. ಮತ್ತು ಹೆಣ್ಮಕ್ಕಳು ಒಂದು ಕುಡಿದ್ರೆ ಅದು ಬೇಲಿ ಎದ್ದು ಹೊಲ ಮೇದಂಗೆ. ಈ ಒಂದು ಕುಟುಂಬದಲ್ಲಿ ಒಂದು ಸಂಸ್ಕಾರವನ್ನು ಹೆಚ್ಚು ಬೆಳೆಸುವಲ್ಲಿ ಹೆಣ್ಣಿನ ಪಾತ್ರ ಮಾತ್ರವಾಗಿರ್ತದೆ. ಜನನಿಯೇ ಮೊದಲ ಗುರು ಅಂತ ಹೇಳ್ತಾರೆ, ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಅಂಥ ಒಂದು ಹೆಣ್ಮಗಳು ಮನೆಯಲ್ಲಿ ಕುಡಿದಾಗ ಆ ಮಕ್ಕಳಿಗೆ ಸಂಸ್ಕಾರ ಕೊಡುವಲ್ಲಿ ವಿಫಲರಾಗ್ತಾರೆ. ಅದು ಗಂಡ ಜೀವಂತ ಇರಲಿ ಸತ್ತಿರಲಿ, ಆ ವಿಫಲತೆ ಬಂದಾಗ ಆ ಮಕ್ಕಳಿಗೆ ತಾಯಿಯ ಪ್ರೀತಿ ಸಿಗುವುದಿಲ್ಲ. ಇದು ಮಾತಾಪಿತಾ ಪ್ರದಕ್ಷಿಣೆ ವೈಕುಂಠ ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಆ ಬೆಳೆಯುವ ಮಕ್ಕಳಿಗೆ ಮನೆಯಲ್ಲೇ ಕಲೀಲಿಕ್ಕೆ ಏನು ಸಿಗ್ತದೆ? ಆಗ ಆ ಮಕ್ಕಳು ಮನೆಯಿಂದಲೇ ಕೆಟ್ಟ ಅಭ್ಯಾಸವನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಮಹಿಳಾ ಕ್ಯಾಂಪ್ಗಳನ್ನು ನಾವು ಮಾಡಿದ್ದೀರಾ? ವೆರಿ ನೈಸ್. ಈಗ ನಾವು ಮತ್ತೆ ಜನರಲ್ ಕ್ಯಾಟಗರಿಗೆ ಬರೋದಾದರೆ, ಅಂದರೆ ಹೆಚ್ಚಾಗಿ ಗಂಡಸರಿರುವಂಥದ್ದು ಬರೋದಾದರೆ, ಸೊ ನೀವೊಂದು ಮಧ್ಯವರ್ಜನ ಶಿಬಿರ ಅಂತ ಮಾಡೋಕ್ಕೆ ಹೊರಡ್ತೀರಾ ಮತ್ತು ಅನೌನ್ಸ್ ಮಾಡ್ತೀರಾ, ಅಲ್ಲಿ ಜನ ಬಂದು ಸೇರ್ತಾರೆ, ಅದೆಲ್ಲ ನನಗೆ ನಂಗೆ ಅರ್ಥ ಆಯಿತು. ಸೊ ಅದ್ರ ಟೋಟಲ್ ಪ್ರೊಸೆಸ್ ಹೇಳಿ ಸರ್, ಹೇಗೆ ಜನ ಬರ್ತಾರೆ,
ಯಾಕಂದರೆ ಈಗ ನಾನು ಒಂದಷ್ಟು ಕೇಸ್ ಸ್ಟಡಿಗಳನ್ನ ಕೂಡ ಮಾತಾಡಿದೆ, ಭರತ್ ಮತ್ತು ಇನ್ನೊಬ್ಬರ ಜೊತೆ ಮಾತಾಡಿದಾಗ ಅವರು ಬೆಳಗ್ಗೆ ಎದ್ದರೆ ಶುರು ಮಾಡಿದರೆ ಮಲ್ಕೊಳ್ಳೋ ತನಕ ಕುಡಿಯೋದೇ ಅವ್ರ ಕೆಲಸ. ಅಂಥ ಒಂದು ಅಂದರೆ ಅಷ್ಟೊಂದು ಅಡಿಕ್ಟ್ ಆಗಿರುವಂಥ ವ್ಯಕ್ತಿಗಳು ಹೇಗೆ ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಏನು ಮಾಡ್ತೀರಾ? ಅದು ಪ್ರೊಸೆಸ್ ಏನು? ಯಾಕೆಂದರೆ ಕೆಲವೊಂದು ಈಗ ನೋಡಿ 60 ಜನ 100ರಲ್ಲಿ 60 ಜನ ಓಡೋಗ್ತಾರೆ ಅಂತ ಹೇಳಿದ್ರಲ್ಲ, ಆ ಓಡ್ ಹೋಗೋಕೆ ಒಂದು ಕಾರಣ ಕೂಡ ಇದೆ. ಏನಂದರೆ ಈ ಒಂದು ಡಿ ಅಡಿಕ್ಷನ್ ಸೆಂಟರ್ಗಳಲ್ಲಿ ತುಂಬ ಹಿಂಸೆ ಆಗುವಂಥದ್ದು, ಕೆಲವೊಂದು ಸಲ ಸಾವು ಆಗುವಂಥದ್ದು, ಇಂಥದ್ದೆಲ್ಲ ನಾವು ನೋಡಿದ್ದೀವಿ, ನಾವು ಅವಾಗ ಕೇಳ್ತಾ ಇರ್ತೀವಿ. ಸೊ ಅಂಥದ್ದು ಬಿಟ್ಟು ಈಗ ನೀವು ಮಾಡುವಂಥ ಮೆಥಡ್ ಏನು ಅಂದರೆ, ಯಾಕೆಂದರೆ ನೋಡುವಂಥವ್ರು ಕುಟುಂಬಗಳು, ಎಷ್ಟೋ ಜನ ಕುಟುಂಬಗಳು ಅವ್ರ ಮನೇಲಿ ಯಾರೋ ಇರ್ತಾರೆ ಈ ಥರ, ಅಥವಾ ಯಾರೋ ನೋಡೋವಂಥವ್ರಿಗೆ ನಾನು ಕೂಡ ಈ ಶಿಬಿರದಲ್ಲಿ ಸೇರ್ಕೋಬೇಕು ಅಂತ ಅನ್ನಿಸ್ಬೇಕು, ಅಂಥ ಶಿಬಿರಗಳು ನೀವು ಮಾಡ್ತಾ ಇದ್ದೀರಾ. ಸೊ ಹೇಗೆ ಅದು, ಏನು ಮಾಡ್ತೀರಾ, ಆ ಪ್ರೊಸೆಸ್ ಏನೋ ದಯವಿಟ್ಟು ಹೇಳಿ.